ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತು ನಾವು ಎಲ್ಲಿ ಬಂದಿವತ್ತು ಬೆಂಗಳೂರಿಗೆ ಬಂದು 2ನೇ ದಿನ ಸ್ಟಾರ್ಟ್ ಆಯ್ತು ನಮಗೆ. ಇವತ್ತು ಎಲೆಕ್ಟ್ರಾನ್ ಸಿಟಿಯಲ್ಲಿ ನಾವು ರೂಮ್ ಮಾಡ್ಕೊಂಡಿದ್ದೆವು. ಅಲ್ಲಿ ನಮ್ಮ ರುಕಪ್ ಸರ್ ಹಳೆಯಂದರ ರೂಮ್ದಿಂದ ಈಗ ಕಬ್ಬನ್ ಪಾರ್ಕಿಗೆ ಬಂದಿದ್ದು ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಕಬ್ಬನ್ ಪಾರ್ಕಿನ ಮೇನ್ ಗೇಟ್, ಎಂಟ್ರೆನ್ಸ್ ಗೇಟ್ ಇದು. ಈಗ ಕಬ್ಬನ್ ಪಾರ್ಕ್ ತೋರಿಸ್ತೇವೆ ನಿಮಗೆ. ಈ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರ್ರಿ. ಕಬ್ಬನ್ ಪಾರ್ಕ್ನಾಗ ಏನೇನು ಅದಾವ, ಅದ್ಭುತವಾದ ಗಾರ್ಡನ್ ಅದ ರೀ ಇದು. ಕಬ್ಬನ್ ಪಾರ್ಕ್ನಾಗ ಎಲ್ಲ ಥರಗಳ ಹೂಗಳು ಇಲ್ಲಿ ಅದಾವ, ಎಲ್ಲ ಥರ ಗಿಡಗಳದಾವ. ಎಲ್ಲ ನಾವು ಶಾಂತವಾಗಿ ಬೆಂಗಳೂರಾಗ ನಾವು ಮೇನ್ ಹೃದಯ ಭಾಗದಲ್ಲಿ ಕಬ್ಬನ್ ಪಾರ್ಕ್ ನೋಡ್ಬೋದು. ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ವಿಧಾನಸೌಧ ಹಾಗೂ ಹೈಕೋರ್ಟ್ ಹಿಂದಿನ ಸೈಡ್ ಕಬ್ಬನ್ ಪಾರ್ಕ್ ಬರ್ತದೆ. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಅದಾವ ಅನ್ನೋದು ತೋರಿಸ್ತೇವೆ. ಕಂಟಿನ್ಯೂ ನೋಡ್ತಾ ಇರ್ರಿ. ಇದು ಗಿಡ ನೋಡ್ರಿ, ಬಿದಿರಿನ ಗಿಡ. ಹಾಂ, ಇದು ಯಾವುದು ಕಲರಾ? ವಿಡಿಯೋ ಮಾಡ್ತಾನೆ ಇದ್ರ. ಅಲ್ಲಿ ಮಟ್ಟಿದಾಗ ಇದಕ್ಕೆ ಹೆಚ್ಚಿಗೆ ಅದಾವ ಹೂವಿನ ಗಿಡಗಳು. ಗಟ್ಟೆ ಹತ್ರ ನೀನು ತಲೆ ಒಣಗ್ಯದ ಮ್ಯಾಗ ಗಿಡ. ರಿಯಲಿ ಕಾಡ್ ಆದಂಗೆ ಅನ್ಸಕತ್ತ. ಫ್ರೆಂಡ್ಸ್ ರೆಸ್ಟ್ ತಗೋತಾ ಇದಾರೆ ಅಂತೇನೋ ಬೀಚಿಲ್ ಆಡೋದನ್ನ ಹೋಗಿ ರೆಸ್ಟ್ ತೋತಿ. ಹಾಂ, ರೆಸ್ಟ್ ತೊಗೊಂಡು ಬಾಯಲ್ಲಿ ರೆಸ್ಟ್ ತೋತೇವ್ರಿ. ತಿರ್ಗಾಡೋಂಜರ ಬೇಸರ ಆಗ್ಯದ ಭಾಳ. ಓಕೆ, ಅಲ್ಲಿ ತನಕ ಸ್ಟಾಪ್ ಮಾಡಿ. ಆಕಾಶದಲ್ಲಿ ಆಶೋ ಕಬ್ಬನ್ ಪಾರ್ಕ್ ನೋಡ್ತಾ ಇದ್ರೆ ನಮಗೆ ಕಾಡು ನೋಡ್ದಂಗೆ ಫೀಲಿಂಗ್ ಐತ್ರಿ. ಏನು ಪಾರ್ಕ್ ಅನ್ನೋದಕ್ಕಿಂತ ಕಾಡು ಅಂದ್ರೆ ಚೆನ್ನಾಗಿರ್ತದೆ. ಅಷ್ಟೊಂದು ದೊಡ್ಡ ಗಿಡಗಳು ಅದಾವ್ರಿ ಇಲ್ಲಿ. ಇರ್ಲಿಕ್ಕ ನಿಂದ್ರು ನಾನು ಸೆಲ್ಫಿದಾಗ ಬರಾಮೈತ ಹಿಡಿಯೋ ಆಲಾಗತ್ತಿರ್ತದೆ ನೋಡ್ರಿ. ಕಡೆ ಆಗ್ತದೆ ನೋಡ್ರಿ. ಹಾಂ, ಇಲ್ಲೊಂಥರ ವಿಚಿತ್ರ ಹೂಗಳದಾವೆ. ಇವು ಏನು ನಮಗೆ ಗೊತ್ತಿಲ್ಲ. ನೀವು ಏನು ನೋಡಿದ್ರೆ ಎಂದರೆ ಒಮ್ಮೆ ನೋಡಿರಿ, ಹೇಳ್ರಿ ನಮಗೆ ಯಾವ ಹೂವಿನ ಕಮೆಂಟ್ ಮಾಡಿರಿ. ಯಾವ ಕಮೆಂಟ್ ಮಾಡಿರಿ. ಇದೇ ರೀ, ಇಲ್ಲ ನೋಡ್ರಿ ಕಲರ್ ರೀ. ನೋಡ್ರಿ ಯಾವ್ದದ ರೀ ಕಲರ್ನೂ ಗೊತ್ತಿಲ್ಲ ರೀ ನಮಗೆ. ನಿಮಗೆ ಬೆಂಗಳೂರಿಗೆ ಬಂದ್ರೆ ನೋಡೋಕ್ಕಾಗಲ್ಲ, ಅಚಾನಕ್ ಟೈಮ್ ಸಿಕ್ತಂದ್ರೂ ಬಂದು ಒಮ್ಮೆ ಕಬ್ಬನ್ ಪಾರ್ಕ ನೋಡ್ಕೊಂಡು ಹೋಗ್ರಿ. ಭಾಳ ಅದ್ಭುತ ಗಾರ್ಡನ್ ಅದ. ಇಲ್ಲಿ ಎಲ್ಲ ಥರ ಹೂಗಳದಾವ. ಆದ್ರೆ ನಾವು ಒಂದು ಸ್ವಲ್ಪ ಟೈಮ್ ಇಲ್ಲಾರ ಬಟ್ಟಿಗೆ ಭಾಳ ಗಡ್ಬಡ್ಲೆ ನೋಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ. ನೀವು ಯಾರು ಫ್ರೀ ಇದ್ದವ್ರಿದ್ರೆ ನಡಿ ಹೋಂಬ. ನೋಡ್ರಿ, ಭಾಳ ದಿವಸ ಆಯಿತು ನೋಡಿದ್ದಿಲ್ಲ. ನಮ್ಮ ದೋಸ್ತ್ ಬಂದು 20 ವರ್ಷ ಆಯ್ತದ ಬೆಂಗಳೂರಿಗೆ. ಕಬ್ಬನ್ ಪಾರ್ಕ್ ಮೊದಲು 20 ವರ್ಷ ಹಳೆ ಟೈಮ್ ಮೊದಲು ಬಂದು ನೋಡೋಗ್ಯಾರ. ಈಗ ನೋಡಿದಿರಲ್ಲ, ಹ್ಯಾಂಗೆ ಅನ್ಸುತ್ತೆ
ಭಾಳ ವ್ಯತ್ಯಾಸ ಆಗಿದೆ ರೀ ಅವಾಗಿನ ಇವಾಗಿನಕ್ಕೆ. ಹಾಂ ಕಬ್ಬನ್ ಪಾರ್ಕ್ ಆಗಿನ ಕಬ್ಬನ್ ಪಾರ್ಕ್ ಇಲ್ರಿ. ಹಾಂ ಏನಿದ್ರೆ ಭಾಳಷ್ಟು ಚೇಂಜ್ ಆಗ್ಯದ. ಏನೇನು ಚೇಂಜ್ ಆಗ್ಯದ ರೀ? ಕಬ್ಬನ್ ಪಾರ್ಕ್ ಚೇಂಜ್ ಆಗ್ಯದ ರೀ. ಪೈಲೆ ಹೆಂಗಿತ್ತು ರೀ? ಇಷ್ಟೊಂದು ಇಂಪ್ರೂವ್ ಇದ್ದಿದ್ದಿಲ್ಲ ರೀ ಅವಾಗ. ಹಾಂ 20 ವರ್ಷನಾಗೆ ಮತ್ತೆ ಭಾಳಷ್ಟು ಇಂಪ್ರೂವ್ ಆಗ್ಯದ. ಮತ್ತು ಬರ್ಬೇಕಂದ್ರೆ ಬಂದಿದೆ ಚಲೋ ಅನ್ನಿಸ್ತಾರೆ. ನೋಡಿದೇವ್ರಿ, ಚಲೋ ಅನ್ನಿಸ್ತು ರೀ. ಹಾಂ ನೀವು ಕರ್ಕೊಂಡು ಬಂದ್ರಿ. ಇದೇನಪ್ಪ ಗಾರ್ಡನ್ ಅದ್ಭುತ ಅದ್ಭುತ ಮಸ್ತ್ ಅದ ನೋಡು ಇಲ್ಲಿ ಗಾರ್ಡನ್. ನೋಡಿ ಫ್ರೆಂಡ್ಸ, ನಿಮಗೆ ಮನಸ್ಸಿಗೆ ಶಾಂತ ನೆಮ್ಮದಿ ಸ್ಥಳ ಏನಾದರೂ ಬೇಕಾದ್ರೆ ಈ ಜಾಗಕ್ಕೆ ಬರ್ರಿ. ಭಾರಿ ಅದ್ಭುತ ಗಾರ್ಡನ್ ಅದ ಇಲ್ಲಿ. ಇದು ಕಬ್ಬನ್ ಪಾರ್ಕ್ನಾಗೆ ಬರ್ತದೆ. ಬೆಂಗಳೂರಿಗೆ ಬಂದ್ರಿ ಅಂದ್ರೆ ಎಲ್ಲ ನೋಡಿದ್ರಿ ಅಂದ್ರೆ ಲಾಸ್ಟಿಗೆ ಇದಕ್ಕೆ ವಿಸಿಟ್ ಕೊಡ್ರಿ. ಇದೇನು ಯಾವುದೇ ಥರ ಚಾರ್ಜ್ ಇಲ್ಲ, ಫ್ರೀಯಾಗಿ ಎಂಟ್ರಿ ಅದ ಇಲ್ಲಿ. ಹಾಂ ನೋಡ್ರಿ, ಭಾಳ ಅದ್ಭುತ ಅದ ಗಾರ್ಡನ್. ಎಲ್ಲ ಕಡೆ ಹಚ್ಚ ಹಸಿರು ಅದ. ಬರ್ಲೈತಿವಿ ನೋಡಿ. ಇಲ್ಲಿ ಪೂರ್ತಿ ಎಷ್ಟು ಟೈಮು ಕೂತ್ರು ಬೇಸರ ಆಗಲ್ಲ ಅನ್ನಿಸ್ತದೆ ಇಲ್ಲಿ. ನಮಗಾರೆ ನಿದ್ದೆ ಮಾಡಕತ್ತೇವೆ ಅಂದ್ರೆ ಎಚ್ಚರ ಆಗಲ್ಲ ಅನ್ನಿಸ್ತದೆ. ಮನ್ಕೋತೀರಿ ಸರ? ನೋಡ್ರಿ ಇಲ್ಲಿ ನೋಡ್ರಿ ಹೂವಿನ ಗಿಡಗಳವ ಇಲ್ಲಿ. ನೋಡ್ರಿ ಒಂದು ಎಲ್ಲರಿ ಜಾಗ ಪ್ಲೇಸ್ ಸರಿಯಾಗಿದೆ ಅಂತ ಎಲ್ಲರೂ ಕೊಡಂಬ ನೋಡ್ರಿ. ಅಲ್ಲಿ ಗಿಡದ ಮೇಲೆ ಕೊಡಂಬರ್ರಿ, ಕಡೆ ಯಾರೂ ಇಲ್ಲ. ಬರ್ರಿ ಸರ್ ಬರ್ರಿ. ನೋಡಿ ಫ್ರೆಂಡ್ಸ, ಭಾಳ ಟ್ರಾಫಿಕ್ ಇದೆ ಬೆಂಗಳೂರಿನಾಗ ಅಂದ್ರೂ ಇಲ್ಲಿ ಒಂದು ಸ್ವಲ್ಪ ಶಾಂತ ಅದ, ಜನನೂ ಕಡಿಮೆ ಅದ, ಕ್ಲೀನ್ ಅದ. ಇದು ವಿಶ್ರಾಂತಿ ತೊಗೊಂಬ್ರಿ. ಬರ್ರಿ ಆ ಕಡೆ ಹೋಗಂಬ್ರಿ ಒಳಗೆ. ನೋಡಿ ಫ್ರೆಂಡ್ಸ್, ನಾವು ರೆಸ್ಟ್ ಮುಗಿಸ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಏನು ನೋಡು, ನಮಗೂ ಒಂದು ಭಾಳ ವರ್ಷದಿಂದ ಮೇಲೆ ಬಂದಿದ್ದೇವೆ ಇಲ್ಲಿ. ನಮಗೂ ಒಂದು ಹೊಸ ಹೊಸ ಅನುಭವ ಆಗಿರ್ಲಿಕ್ಕತ್ತದ. ಏನೇನವ ನಮಗೂ ಗೊತ್ತಿಲ್ಲ. ನಾವು ನೋಡ್ತೇವೆ, ನಿಮ್ಗೆ ತೋರಿಸ್ತೇವೆ. ವಿಡಿಯೋ ಕಂಟಿನ್ಯೂ ನೋಡ್ತಾ ಇರ್ರಿ. ಏನು ಸರ ಹೊಸ್ದಾಗಿ ಏನ್ರಿ ಅನ್ಸಕತ್ತಾರ ಇಲ್ಲಿ? ಹಾಂ ರೆಕಾರ್ಡಿಂಗ್ ಆಲತ್ತು. ಅಲ್ಲ ಫ್ರೆಂಡ್ಸ, ನಾವು ಇಲ್ಲಿ ಎಲ್ಲ ಗಾರ್ಡನ್ ನೋಡೋಟ್ಟು ಇದು ಇಲ್ಲ. ಜೋಡಿಗಳಿಗೆ ಒಂದು ಜರ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ನಾವು ರಿಟರ್ನ್ ಹೋಗ್ಲಿಕ್ಕತ್ತಿದ್ದೆವು ಅಷ್ಟೇ. ನಮಗೆ ಎಲ್ಲೆಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ ಅಷ್ಟೊಂದು ವಿಡಿಯೋ ಮಾಡಿದೆವು. ಆಯಿತು, ಇಲ್ಲಿಗೆ ವಿಡಿಯೋ ಎಂಡ್ ಮಾಡಲ್ಲ, ಆದರೆ ಇನ್ನೂ ಬೇರೆ ಬೇರೆ ತೋರಿಸ್ತೇವೆ ನೋಡಿರಿ. ಕಬ್ಬನ್ ಪಾರ್ಕ್ ಮುಗಿಸ್ಕೊಂಡು ಮತ್ತು ವಿಧಾನಸೌಧಕ್ಕೆ ಹೊಂಟಿದ್ದೆವು. ನಿಮ್ಗೆ ಇಲ್ಲಿ ಹೈಕೋರ್ಟ್ ಅದ, ಹೈಕೋರ್ಟನ್ನು ತೋರಿಸ್ತೇವೆ. ಇಲ್ಲಾಂದರೆ ವಿಧಾನಸೌಧ ತೋರಿಸ್ತೇವೆ. ನೋಡಕತ್ರಿ ಕಂಟಿನ್ಯೂ ವಿಡಿಯೋ ಎಂಡ್ ಆಗತ್ತಾನ ನೋಡಿರಿ. ಏನೇನು ಅದಾವೆ ಎಲ್ಲ ಇಂಪಾರ್ಟೆಂಟ್ ಬೆಂಗಳೂರಿನಾಗ ಇರೋ ಎಲ್ಲ ಕವರ್ ಮಾಡ್ತೇವೆ ಆದಷ್ಟು. ನಮ್ಮ ಸರ್ ಅಂತೂ ಬ್ಯಾಗ್ ಹೊತ್ಕೊಂಡು ಬೇಸರ ಆಗ್ಯದ. ಎಲ್ಲರೂ ಕೂಡ ಮನ್ಕೊಂಬಲ್ಲತ್ತಾರ, ಬಿಡಲಾಗಿನ್ರಿ ನಾನು ವಿಡಿಯೋ ಮಾಡ್ಬೇಕಂತೇಳಿ. ಹಂಗೆ ಹೊಂಟಾರ ಅವರು, ನಮ್ಮ ಜೋಡಿ ಸಾಥ್ ಕೊಡ್ಲಾತ್ತಾರ ನಮಗೆ. ಏನು ರೀ ಸರ? ಹಾಂ ರೀ, ದಾರಿ ಬಂದ್ರೆ ಮುಂದೆ ದಾರಿ ಅದ ಬರ್ರಿ. ಆ ಕಡೆ ಅದ ರೀ, ಅಲ್ಲಿ ಇಲ್ಲಿದೆ ಹೋಗಂಬ್ರಿ. ಈ ಕಡೆ ಹೋಗಂಬರ್ರಿ, ಈ ಕಡೆ ಇಲ್ಲಿದೆ ಹೊಳ ಹೋಗಂಬರ್ರಿ. ಕಬ್ಬನ್ ಪಾರ್ಕ್ ಎಂಡ್ ಆಯಿತು, ಲಾಸ್ಟ್ ಹೊರಗೆ ಬರ್ತಾಯಿದ್ದೀವಿ. ಈಗ ನೋಡಿ ಫ್ರೆಂಡ್ಸ, ಕಬ್ಬನ್ ಪಾರ್ಕ್ ಎಂಟ್ರಿ ಗೇಟ, ಅದರ ಪಕ್ಕದಲ್ಲಿರೋದು ಹೈಕೋರ್ಟ್, ರಾಜ್ಯ ಉಚ್ಚ ನ್ಯಾಯಾಲಯ. ಇದು ಆದ್ಮೇಲೆ ಅಲ್ಲಿ ಅಪೋಸಿಟ್ ವಿಧಾನಸೌಧ. ನಿಮ್ಗೆ ವಿಧಾನಸೌಧ ವಿಡಿಯೋ ತೋರಿಸ್ತೇವೆ, ನೋಡ್ತಾ ಇರ್ರಿ. ನೋಡ್ರಿ
ನೋಡಿ ಫ್ರೆಂಡ್ಸ್, ರಾಜ್ಯ ವಿಧಾನಸೌಧ ಇದು. ಈಗ ನಾವು ನೀವು ವೋಟ್ ಹಾಕಿ ಆಯ್ಕೆ ಮಾಡಿರುವ MLAಗಳು ಮತ್ತು ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಇರೋ ಸ್ಥಳ ಇದು. ನಾವು ಎಲ್ಲಿ ತನಕ ವೋಟ್ ಹಾಕಿ ಆಯ್ಕೆ ಮಾಡ್ತೇವೆ ಅಲ್ಲಿ ತನಕ ಮಾತ್ರ ಇಲ್ಲಿ ಬರ್ತಾರೆ ಅವರು. ನಾವು ನೀವು ಅವರನ್ನು ಆಯ್ಕೆ ಮಾಡಲಿಲ್ಲ ಅಂದ್ರೆ ಇಲ್ಲಿ ಸನಿಯಕ್ಕೆ ಬರೋಕ್ಕಾಗಲ್ಲ ಅವರಿಗೆ. ಇಲ್ಲಿ ಆಯ್ತು ರೀ ಸರ, ಎಲ್ಲ ವಿಧಾನಸೌಧ ಹೈಕೋರ್ಟ್ ಅದು ನೋಡಿದ್ರಿ. ಎಲ್ಲಿ ಹೋಗಮ್ರಿ ನೋಡಿದೆ ನೋಡ್ರಿ, ನೆಕ್ಸ್ಟ್ ಮೆಜೆಸ್ಟಿಕ್ ರೀ. ಮೆಜೆಸ್ಟಿಕ್ ರೀ? ಹಾಂ, ಮೆಜೆಸ್ಟಿಕ್ ನೋಡ್ತಾರೆ ನೋಡ್ರಿ, ಮೆಜೆಸ್ಟಿಕ್ ಸಿಗಮ್ರಿ ಫ್ರೆಂಡ್ಸ್. ನೋಡ್ರಿ ಸರ್, ಹೋಗಮ್ಮ. ಗಾಡಿ ಬೇಸರ ಆಯಿತು, ಫ್ರೂಟ್ಸ್ ತಿಲ್ಲಾಯ್ತಿದ್ದೆವು ನಾವು ಮತ್ತು ನಮ್ಮ ಫ್ರೆಂಡ್ಸ್. ನೋಡ್ರಿ, ಕಬ್ಬನ್ ಪಾರ್ಕ್ ವಿಧಾನಸೌಧ ಮುಗಿಸ್ಕೊಂಡು ಈಗ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೇವೆ. ಇಲ್ಲಿಂದ ಮೆಜೆಸ್ಟಿಕ್ ಹೊಂಟಿದ್ದೇವೆ ರೀ. ಕಬ್ಬನ್ ಪಾರ್ಕ್ ಆಗಲಿ, ಹೈಕೋರ್ಟ್ ಆಗಲಿ, ವಿಧಾನಸೌಧ ಆಗಲಿ, ಇವೆಲ್ಲ ನಾವು ಬೆಂಗಳೂರಿಗೆ 3 ಜನ ಕೂಡ್ಕೊಂಡು ಬಂದಿದ್ದೇವೆ ರೀ. ಆದ್ರೆ ನಮ್ಮ ಜೋಡಿ ನಾಗೇಂದ್ರ ಸರ್ ಬಂದಿಲ್ಲ ರೀ. ಅವರು ಬರೀ ರುಕಪ್ ಸರ್ ಮತ್ತು ನಾ ಇಬ್ಬರೇ ಕೂಡಿ ಅವೆಲ್ಲ ನೋಡ್ಕೊಂಡಿದ್ದೇವೆ ರೀ. ಇಲ್ಲಿ ಬಂದಗಳಿಗೆ ಅವರು ಜೋಡಿ ಆದ್ರು ನೋಡ್ರಿ. ನಮ್ಮ ಜೋಡಿ ನಾಗೇಂದ್ರ ಸರ್ ಬಂದ್ರಿ. ಅವರು ನಾವು ಎಲ್ಲ ಕೂಡಿ ಮೆಟ್ರೋ ರೈಲ್ವೆ ಸ್ಟೇಷನ್ದಿಂದ ವಿಧಾನಸೌಧದಿಂದ ಮೆಜೆಸ್ಟಿಕ್ ಬಂದೇವೆ ರೀ. ಮೆಜೆಸ್ಟಿಕ್ನಾಗ ಇಳ್ಕೊಂಡು ಅಲ್ಲಿ ಅಂಡರ್ಗ್ರೌಂಡ್ದಾಗ ಸ್ವಲ್ಪ ಸಣ್ಣ ಪುಟ್ಟ ಏನೋ ವಸ್ತುಗಳು ತೊಗೊಂಡೇವೆ ರೀ. ಅಲ್ಲಿಂದ ಈಗ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್. ಹಾಂ, ಹೇಳಪ್ಪ, ಎಲ್ಲಿ ಹೊಂಟಿದ್ದೇವ್ರಿ ಸರ? ಈಗ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ರೀ. ಯಾಕ್ರಿ? ಅಲ್ಲಿ ಯಾರು ಅದಾರ? ಹಾಂ, ಫ್ರೆಂಡ್ ಅದಾರ, ಭಗವಂತರ ಮಾಲಿ ಪಾಟೀಲ್ ಅಂತೇಳಿ. ಹಾಂ, ಅಲ್ಲಿ ಹೊಂಟಿದ್ದೇವೆ. ಈಗೆಲ್ಲ ಮುಗಿತ್ರೆ ಮೆಜೆಸ್ಟಿಕ್? ನೋಡಿದೆ ನೋಡಿ, ಎಲ್ಲ ಪರ್ಚೇಸ್ ಮಾಡಿದ್ವಿ. ಆಯ್ತು, ನೋಡಿದ್ರೆ ಪೂರ ಮೆಜೆಸ್ಟಿಕ್ ಎತ್ತಾಕ್ಬಿಟ್ಟಿವ್ರಿ. ಆಯ್ತು ನೋಡ್ರಿ ನೋಡ್ರಿ ಅಂದ್ರೆ ನಾಗೇಂದ್ರ ಅವ್ರು ಈಗ ಸಿಕ್ರೇನ್ರಿ. ನಾಗೇಂದ್ರ ಅವರು ತ್ರಿಮೂರ್ತಿಗಳು ಎಲ್ಲರೂ ಹೊಂಟಿದ್ದೀವಿ ನೋಡ್ರಿ. ನಾಗೇಂದ್ರ ಮುಂಜಾನೆ ಕಳ್ಕೊಂಡಿದ್ರು, ಈಗ ಸಿಕ್ರೇನ್ರಿ. ಸಿಕ್ಕಾರ್ರಿ? ಹಾಂ, ಆಯ್ತು ನೋಡ್ರಿ, ಭೇಟಿ ಆಗಮ್ರಿ ಅಲ್ಲಿ. ಮೆಜೆಸ್ಟಿಕ್ಕಿಂದ ಸೀದಾ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ಗೆ ಬಂದೇವ್ರಿ. ಅಲ್ಲಿ ಭಗವಂತರಾವ್ ಮಾಲಿ ಪಾಟೀಲ್ ಅವರು ಬೇರೆ ಕಡೆ ಡ್ಯೂಟಿ ಮ್ಯಾಗ ಹೋಗಿದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗ್ತದೆ ಅನ್ನೋದು ಅಂದ್ರೆ ಅವರು ಅರ್ಧ ಗಂಟೆ ಬಿಟ್ಟು ಬಂದ್ರಿ. ಬಂದ ತಕ್ಷಣ ಅವರು ಮತ್ತು ನಮ್ಗೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಕೇಳಿದ್ರು. ಅವರು ಆಲ್ರೆಡಿ ಚಹಾ ಕಾಫಿ ಮತ್ತು ಏನಾದರೂ ನಾಷ್ಟ ಮಾಡ್ತಿದ್ರು ಮಾಡ್ರಿ ಅಂತೇಳಿ ಅಲ್ಲಿರುವ ಅವ್ರ ಸಿಬ್ಬಂದಿಗೆ ತಿಳಿಸಿದರು. ಆಮೇಲೆ ಬಂದ ತಕ್ಷಣ ನಮ್ಗೆ ಒಂದು ರೂಮ್ ಬುಕ್ ಮಾಡಿದ್ರೆ ಲಾಡ್ಜಿಂಗೆ. ನೀವು ಲಾಡ್ಜಲ್ಲಿ ಉಳ್ಕೋರಿ, ರೆಸ್ಟ್ ಮಾಡಿರಿ, ಭಾಳ ಹೈರಾಣಾಗಿರಿ ಅಂದ್ರೆ ಅಲ್ಲೇ ಊಟದ ವ್ಯವಸ್ಥೆನೂ ಮಾಡಿದರು. ಮತ್ತು ಊಟದ ವ್ಯವಸ್ಥೆನೂ ಆಯ್ತು ರೀ. ರಾತ್ರಿ ಈಗ ಈ ರೂಮ್ ನೋಡ್ರಿ, ಅವರು ನಮಗೆ ಅಲರ್ಟ್ ಮಾಡಿದ್ದು ಇದು AC ಕಂಡೀಷನ್ ರೂಮ್ ವ್ಯವಸ್ಥೆ ಮಾಡಿದ್ರೆ. ಅಲ್ಲಿ ರೂಮ್ ಅಲ್ಲದೆ ಮತ್ತು ಊಟದ ವ್ಯವಸ್ಥೆನೂ ಐತ್ರಿ. ಇದು ಹೋಟೆಲ್ ಕಮ್ ಲಾಡ್ಜಿಂಗ್ ಐತ್ರಿ. ಊಟದ ವ್ಯವಸ್ಥೆನೂ ಐತ್ರಿ. ಊಟ ಮತ್ತು ರಾತ್ರಿ ಇರ್ಲಿಕ್ಕೂ ಐತ್ರಿ. ಎಲ್ಲ ಮುಗಿಸ್ಕೊಂಡು ಮತ್ತು ಇದು ಇಲ್ಲಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಅವರಿಗೆ ನಮ್ಮ 3 ಮಂದಿ ಕಡೆಯಿಂದ ಧನ್ಯವಾದಗಳು ತಿಳಿಸ್ತೀನಿ ರೀ ನಾನು. ಹಾಗೆ ಊಟ ಅದು ಪ್ಲಸ್ ಕ್ಲಾಸ್ ಮಾಡಿಕೊಂಡು ನಿದ್ದೆ ಹೊಡೆದೇವ್ರೆ. ಮರುದಿವ್ಸ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಅವ್ರ ಮನೆಗೆ ಕರ್ಸ್ಕೊಂಡ್ರಿ ನಮಗೆ. ಅವ್ರ ಮನೆಗೆ ಹೋದೆವು. ಅವ್ರ ಮನ್ಯಾಗ ನಾಷ್ಟ ಮಾಡಿದೇವ್ರೆ. ಅವರಿದ್ರು ನಾಷ್ಟ ಅದು ಮಾಡಿಸಿದ್ರು ನಮಗೆ. ನಾಷ್ಟ ಮಾಡಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋದೆವ್ರಿ. ಅಲ್ಲಿ ಒಂದು ಸ್ವಲ್ಪ ಮಾತಾಡ್ಕೋತ ಕೂತು ಅಲ್ಲಿಂದ ನಾವು ಬೇರೆ ಕಡೆ ನಮ್ಮ ಜರ್ನಿ ಮುಂದುವರ್ಸಿದೇವ್ರಿ. ಬೇರೆ ಪ್ಲೇಸ್ ಇನ್ನೂ ನೋಡೋಕೆ ಭಾಳ ಇದ್ದವು ರೀ. ನೋಡೋಕೆ ಹೊಂಟೇವು ನೋಡ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬಿಟ್ಟು ಅಂದರೆ ನಿಮಗೆ ಬರ್ತದೆ. ನಾವು ಹೊಸದಾಗಿ ಚಾನಲ್ ಮಾಡಿದೆವು. ನಮಗೂ ಹೊಸ ವಿಡಿಯೋ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಗ್ತದೆ, ಹೊಸ ಐಡಿಯಾ ಸಿಗ್ತದೆ ಅಂತ ಅನ್ಕೋತೇವೆ. ನಮಗೂ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.